ನಾನು ರಿಟೈರ್ ಆದ ನಂತರ ಈ ಬಸವ ತತ್ವಗಳ ಪ್ರತಿಪಾದಕನಾಗಲಿಲ್ಲ. ಮುಂದೆ ಕೂಡಲೇ ಸಮಯಕ್ಕೆ ಬಂದಾಗ ಸಂಪೂರ್ಣ ಇತಿಹಾಸ ಗೊತ್ತಿಲ್ಲ ಅಂತ ಮಾಡೋಕ್ಕೆ ಬರೋದಿಲ್ಲ. ಈ ಮೊದಲದು ಏನು ಅಂತಂದರೆ, ಬಸವಣ್ಣನವರು ಹುಟ್ಟಿದ ಎಲೆ ಇಂಗ್ಲೀಷ್ವರದಲ್ಲಿನೋ ಬಾಗೇವಾಡಿಯಲ್ಲೋ, ಅದ್ರ ಬಗ್ಗೆ ನಾವು ನಿಖರ ನೋಡಬೇಕಾಯ್ತು, ನಾವು ಸ್ಟಡಿ ಮಾಡಬೇಕಾಯ್ತು, ಮಾಡಿದೆ. ಅದು ಹುಟ್ಟಿದ್ದು ಬಾಗೇವಾಡಿಯಲ್ಲಿನೇ, ಆದರೆ ಇಂಗ್ಲೀಷ್ ಹುಟ್ಟಿದ್ದಲ್ಲ. ಆದರೆ ತಾಯಿ ತವ್ರ ಮನೆ ಇಂಗ್ಲೀಷ್ವರ, ಅದನ್ನು ನಾವು ಡೆವಲಪ್ ಮಾಡಿದ್ದೀವಿ, ನೀವು ಹೋಗಿರ್ಬೋದು ಇಂಗ್ಲೀಷ್ವರೆಗೆ. ಅದು ತಾಯಿಯ ತವ್ರ ಮನೆ, ಬಸವಣ್ಣ ಹುಟ್ಟಿದ್ದಲ್ಲ, ಬಸವಣ್ಣ ಹುಟ್ಟಿದ್ದು ಬಾಗೇವಾಡಿಯಲ್ಲಿ. ನಾವು ಸಿದ್ಧ ಮಾಡಬೇಕಾಗಿ ಬಂತು, ಮಾಡಿದ್ದೀವಿ ಅದನ್ನು. ಜಾರ್ಜ್ ಬುಕೋವಾಕ ಅಣ್ಣವನು, ಇಲ್ಲೆಲ್ಲ ಬುಕ್ ಇದೆ ನೋಡಿ, ಅವರು ಅವನು ಜಾಪನೀಸ್ PhD ಸ್ಕಾಲರ್ ಇಲ್ಲಿ ಬಂದು 4000 ಚಾಲುಕ್ಯನ ಆರ್ಕಿಟೆಕ್ಚರ್ ಫೋಟೋ ತೆಗೆದಿದ್ದಾನೆ. ಅದರಲ್ಲಿ ಬಸವನ ಬಾಗೇವಾಡಿಯ ಗುಡಿಯನ್ನು ಹೋಲುವ 3 ಪಿಕ್ಚರ್ಗಳಿದೆ. ಅದನ್ನು ಆಧಾರ ಇಟ್ಕೊಂಡು ಆ ಫೌಂಡೇಶನ್ ಮೇಲೆ ಕಟ್ಟಾಗಿ ಬಂತು. ಅದು ರಿಸರ್ಚ್ ಅದು. ಆಮೇಲೆ ಈ ಸ್ಕಾಲರ್ಶಿಪ್ ಕೇಳಬೇಕಾಗಿ ಬಂತು. ಅದು ಸ್ಕಾಲರ್ಶಿಪ್ ಮತ್ತೊಬ್ಬರ ಅಭಿಪ್ರಾಯ ಕೇಳೋದು. ಮುಂದೆ ಅವರಿಂದ ಪುಸ್ತಕಗಳನ್ನು ತೊಗೊಂಡು ಓದಬೇಕಾಗಿ ಬಂತು. ಇದು ಆ ಕೆಲಸದ ಭಾಗವಾಗಿ ಬಸವ ಕಲ್ಯಾಣ ಮಾಡೋದಾಯಿತು.